ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವೀಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ನಾನು ಪೂಜೆ ಮಾಡ್ತೀನಿ, ಆಮೇಲೆ ಯಾವ ಥರ ನಮ್ಮ ದೇವ್ರ ಮನೆ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ಇವತ್ತು ಶನಿವಾರ ಆಗಿರೋದ್ರಿಂದ ದೇವ್ರ ಪಾತ್ರೆ ಎಲ್ಲ ನಾವು ಬಂದು 15 ದಿವಸಕ್ಕೆ ಒಂದು ಸತಿನೇ ತೊಳೆಯೋದು. ವಾರ ವಾರ ಏನು ತೊಳೆಯೋಕ್ಕೆ ಹೋಗಲ್ಲ. ಮತ್ತು ಯಾವುದೇ ಪೌಡರು ಇಲ್ಲಾಂದರೆ ಲಿಕ್ವಿಡ್ ಎಲ್ಲ ಯೂಸ್ ಮಾಡಿ ಏನು ನಾನು ದೇವ್ರ ಪಾತ್ರೆ ತೊಳೆಯಲ್ಲ. 15 ದಿವಸಕ್ಕೆ ಒಂದು ಸತಿ ತೊಳೆಯೋದ್ರಿಂದ ಆ ಗ್ಯಾಪಲ್ಲಿ ಕೂಡ ದೇವ್ರ ಪಾತ್ರೆ ಅಷ್ಟು ನೀಟಾಗಿರುತ್ತೆ. ಅಂದರೆ ನಮ್ಮ ಮನೇಲಿ ಹುಣಸೆ ಹಣ್ಣು ಆಮೇಲೆ ಸಬೀನದಲ್ಲಿನೇ ನಾವು ಆವತ್ತಿಂದನೂ ಪಾತ್ರೆ ತೊಳೆಯೋದು. ನೀವು 15 ದಿವಸ ಅಲ್ಲ, ಒಂದು 20 ದಿವಸ ಬಿಟ್ರೂ ದೇವ್ರ ಪಾತ್ರೆ ಅದೇ ಥರನೇ ಇರುತ್ತೆ ಆಲ್ಮೋಸ್ಟು. ದೀಪ ಮಾತ್ರನೇ ಸ್ವಲ್ಪ ಗಲೀಜಾಗಿರುತ್ತೆ. ಈ ಪೌಡರ್ ಎಲ್ಲ ಯೂಸ್ ಮಾಡಿ ತೊಳೆಯೋದ್ರಿಂದ ಬೇಗ ಒಂದು ವಾರಕ್ಕೇನೆ ದೇವ್ರ ಪಾತ್ರೆ ಎಲ್ಲ ಶೈನು ಕಮ್ಮಿ ಆಗೋಗುತ್ತೆ. ನಮ್ಮ ಮನೆಯಲ್ಲಿ ಬರೀ ಹುಣಸೆ ಹಣ್ಣಲ್ಲೇ ಮತ್ತು ಸಬೀನದಿಂದನೇ ನಾವು ತೊಳೆಯೋದು ಪಾತ್ರೆನ. ಇದು ಬಂದು ಹುಣಸೆ ಹಣ್ಣು ಹಾಕಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಸಬೀನದಲ್ಲಿ ತೊಳೆದ್ರೆ ಆ ಪಾತ್ರೆ ತುಂಬ ಹೊಸದಾಗಿ ಮತ್ತು ಶೈನಿಯಾಗಿ ಕಾಣುತ್ತೆ. ಮತ್ತು ಈ ವಿಡಿಯೋ ಬಂದು ನಾನು ಅದಿತಿ ಜೊತೆ ಮಾಡ್ತಾ ಇದ್ದೀನಿ. ಮೇ ಬಿ ವಿಡಿಯೋ ಶೇಕ್ ಆಗೋದು ಇಲ್ಲಾಂದರೆ ಕ್ಲಿಯರಿಟಿ ಇಲ್ಲದೇನೂ ಇರ್ಬೋದು. ಯಾಕಂದರೆ ನಮ್ಮ ಮನೇಲಿ ಬೇರೆಯವ್ರು ಯಾರೂ ಇರಲಿಲ್ಲ ಇವತ್ತು ವಿಡಿಯೋ ಮಾಡೋದ್ರಿಂದ, ಅದಕ್ಕೆ ಅದಿತಿನೇ ಮಾಡ್ತಾ ಇದ್ದಾಳೆ. ಸೊ ಇದು ನೋಡಿ, ಹುಣಸೆ ಹಣ್ಣೆಲ್ಲ ಹಾಕಿಟ್ಟು ಆದಮೇಲೆ ಒಂದು ನಾರು ತಗೊಂಡು ಸಬೀನದಲ್ಲಿ ಸ್ವಲ್ಪ ಉಜ್ಜಿದ್ರೆ ಸಾಕು. ದೇವ್ರ ಪಾತ್ರೆ ಎಲ್ಲ ಎಷ್ಟು ನೀಟಾಗಿ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದರಿಂದ ಪಾತ್ರೆನೂ ಎಷ್ಟು ನೀಟಾಗಿರುತ್ತೆ ಅಂದರೆ ಪೂಜೆ ಮಾಡಿದ್ರೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ, ಅಷ್ಟು ನೀಟಾಗಿರುತ್ತೆ ದೇವ್ರ ಪಾತ್ರೆ ಎಲ್ಲ. ನೀವು ಏನರಿಂದ ತೊಳಿತೀರ ನಿಮ್ಮ ಮನೆ ಪಾತ್ರೆ ಅಂತ ಕಮೆಂಟ್ ಮಾಡಿ. ಸೊ ನೋಡಿ, ಇದೆ ಯಾವುದೇ ಕರೆ ಆಗಿರ್ಬೋದು, ದೀಪ ಹಚ್ಚಿದ ಮೇಲೆ ಎಲ್ಲ ಗ್ರೀನ್ ಕಲರು ಆಗಿರುತ್ತೆ. ಮತ್ತು ಇದರಲ್ಲಿ ನೀರಿಡೋದ್ರಿಂದ ಅದು ಹಂಗೆ ಕರೆ ಕಟ್ಟಿರುತ್ತೆ. ಬಟ್ ಇದರಿಂದ ತೊಳೆಯೋದ್ರಿಂದ ಎಲ್ಲ ಕ್ಲೀನಾಗಿ ಫುಲ್ ನೀಟಾಗಿ ಹೊಸ ಪಾತ್ರೆ ಥರ ಕಾಣುತ್ತೆ. ಮತ್ತು ಯಾವುದೇ ನೀರು ಥರ ಚುಕ್ಕೆ ಅವೆಲ್ಲ ಏನೂ ಇರೋದಿಲ್ಲ. ಬಟ್ ತೊಳೆದಾದ್ಮೇಲೆ ನೀವು ಬಟ್ಟೆಯಲ್ಲಿ ಒರೆಸಿ ಇಡಬೇಕು. ಸೊ ನೋಡಿ, ನಾನು ಇವಾಗ ನಿಮಗೆ ತೊಳೆದು ತೋರಿಸ್ತೀನಿ ಯಾವ ಥರ ಕ್ಲೀನಾಗಿದೆ ನಮ್ಮ ಪಾತ್ರೆ ಅಂತ ಅಂದ್ಬಿಟ್ಟು. ನೋಡಿ, ಒಂದು ಕೂಡ ಮಾರ್ಕ್ ಇಲ್ಲ, ಹೊಸ ಪಾತ್ರೆ ಥರನೇ ಆಗಿದೆ. ಸೊ ಇವಾಗ ನಂದು ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಆಯಿತು. ಈಗ ನಾವು ದೇವ್ರ ಮನೆ ಇಡೋ ಒಂದು ಸ್ಲ್ಯಾಬ್ ಇದೆ. ಸೊ ಅದನ್ನು ನಾನು ಸಬೀನದಲ್ಲಿನೇ ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ಕುಂಕುಮ ಊದ್ಕಡ್ಡಿ ಎಲ್ಲ ಚೆಲ್ಲಿರುತ್ತಲ್ವ, ಅದರಿಂದ ಅದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನೋಡಿ ಅದನ್ನು ಅಷ್ಟು ನಾನು ಸಬೀನದಲ್ಲೇ ಒರೆಸ್ಕೋತೀನಿ. ಇದು ವುಡ್ಡಲ್ಲಿ ಪೇಂಟ್ ಮಾಡಿರೋದು. ಸೊ ಈ ಥರ ಉಜ್ಜಿ ಒರೆಸ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಈಗ ನೋಡಿ, ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದೀನಲ್ವ, ಅದಕ್ಕಂತಾನೆ ಒಂದು ಬಿಳಿ ಬಟ್ಟೆ ಇಟ್ಟಿದ್ದೀನಿ. ಅದನ್ನು ಸದಾಂಬೋಧಿವಾಸಂ ಪುಷ್ಪಹಾಸಂ ಜಗತ್ಸನ್ನಿವಾಸಂ ಶತಾದಿತ್ಯಭಾಸಂ ಗದಾಚಕ್ರಶಸ್ತ್ರಂ ಲಸತ್ಪೀತವಸ್ತ್ರಂ ಹಸಚ್ಚಾರುವಕ್ರಂ ಭಜೇಹಂ सदांबोधिवासं गदत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेहं ಈಗ ಕುಂಕುಮ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡಿದ್ರಿ, ಫಸ್ಟ್ ನಾನು ಅರಿಶಿನ ಹಾಲಲ್ಲಿ ಕಲಿಸ್ಕೊಂಡಿದ್ದೀನಿ. ನಾನು ನೀರು ಯೂಸ್ ಮಾಡಲ್ಲ, ಆದಷ್ಟು ಹಾಲನ್ನೇ ಯೂಸ್ ಮಾಡ್ತೀನಿ. ಯಾಕಂದರೆ ತುಂಬ ದಿವಸ ಆದ್ರೂ ಆ ಕುಂಕುಮ ಅಂದರೆ ಒಂಥರ ಬೂಸ್ಟ್ ಹಿಡಿಯುತ್ತಲ್ವ, ಆ ಥರ ಎಲ್ಲ ಏನೂ ಆಗಲ್ಲ. ಆಮೇಲೆ ಎಷ್ಟು ದಿನ ಇಟ್ಟರು ಕುಂಕುಮ ಉದುರೋಗೋದು ಆ ಥರ ಎಲ್ಲ ಏನೂ ಆಗಲ್ಲ. ಅದಕ್ಕೆ ನಾನು ಆದಷ್ಟು ಹಾಲನ್ನೇ ಬಳಸ್ತೀನಿ. ಫೋಟೋಗೂ ಅಷ್ಟೇ ಏನೂ ಆಗಲ್ಲ, ಅದೊಂಥರ ನೀಟಾಗಿ ಇರುತ್ತೆ. ನಾವು ಹೆಂಗೆ ಇಡ್ತೀವೋ ಆ ಕಡೆ ಈ ಕಡೆ ಹೋಗೋದು, ಇಲ್ಲಾಂದರೆ ತುಂಬ ತೆಳುವಾದಾಗ ಸೋರೋದು ಅದೆಲ್ಲ ಏನಾಗಲ್ಲ.
ಸೊ ಇವಾಗ ಕುಂಕುಮ ಎಲ್ಲ ಹಚ್ಚಿದ್ದಾಯಿತು. ಸೊ ಈಗ ಕಳಸ ಇಟ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಆ ವಿಗ್ರಹಗಳನ್ನೆಲ್ಲ ಅದರಲ್ಲೇ ಜೋಡಿಸ್ಕೊಂಡು ಇಟ್ಕೋತೀನಿ. ಈ ತಟ್ಟೆ ಬಂದು ದೀಪ ಇಡೋಕ್ಕೆ, ಯಾಕಂದರೆ ಎಣ್ಣೆ ಸೋರಿದ್ರೆ ಅದರೊಳಗಡೆ ಇರುತ್ತೆ ಅಂತ ಅಂದ್ಬಿಟ್ಟು ಈಗೆಲ್ಲ ದೇವ್ರ ಸಾಮಾನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಫಸ್ಟು ನಮ್ಮ ಮನೇಲಿ ತುಂಬ ದೇವ್ರ ಪಾತ್ರೆ ಇತ್ತು. ಬೆಳಗ್ಗೆ ಶುರು ಮಾಡಿದ್ರೆ ಸಂಜೆ ಆಗ್ತಿತ್ತು ದೀಪ ಹಚ್ಚೋಕ್ಕೆ. ಇವಾಗ ಎಲ್ಲ ಫೋಟೋ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಒಂದೇ ಫೋಟೋ ಇರೋದ್ರಿಂದ ಸೊ ಬೇಗ ಆಗುತ್ತೆ. ಪೂಜೆನೂ ಅಷ್ಟೇ, ದೇವ್ರ ಪಾತ್ರೆನೂ ಅಷ್ಟೇ, ಬರೀ ಕಳಸ ಒಂದೆರಡು ವಿಗ್ರಹಗಳು 2 ದೀಪ ಅಷ್ಟೇ ಇರೋದು. ಸೊ ತೊಳೆಯೋಕ್ಕೂ ಏನಷ್ಟು ಕಷ್ಟ ಆಗಲ್ಲ. ಈಗ ಕಳಸ ಮಾಡ್ಕೋತಿದ್ದೀನಿ, ಎಲೆ ಇಟ್ಕೊಂಡಿದ್ದೀನಿ, ನೀರು ಹಾಕಿದ್ದೀನಿ ಚೊಂಬಿಗೆ, ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಒಂದು ಹೂವನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ತೆಂಗಿನಕಾಯಿ ರೆಡಿ ಮಾಡ್ಕೊಳ್ಳೋದು ನಾನು ಯಾವ ಥರ ಮಾಡ್ಕೋತೀನಿ ಅಂದರೆ, ಫಸ್ಟು ತೆಂಗಿನಕಾಯಿ ಎಲ್ಲ ತೊಳ್ಕೊಂಡಿದ್ದೀನಿ. ಆಮೇಲೆ ಆ 3 ಕಡೆ ಬರುತ್ತಲ್ಲ ಮಾರ್ಕು, ಆ ಥರ ಮಾರ್ಕಲ್ಲಿ ಯಾವುದಾದ್ರೂ ಒಂದು ಕಡೆ ಮಾರ್ಕ್ಗೆ ಕುಂಕುಮನ ಹಾಕ್ಕೋತೀನಿ ನಾನು ಯಾವಾಗ್ಲೂ. ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೋ ಅದು ನೀವು ಫಾಲೋ ಮಾಡ್ಕೋಬೋದು. ನಮ್ಮ ಮನೇಲಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತಲೇ ನಾನು ತೋರಿಸ್ತಾ ಇರೋದು ಈ ವಿಡಿಯೋದಲ್ಲಿ ನಿಮಗೆ. ನಾವು ಕಳಸ ಬಂದು ಲಕ್ಷ್ಮೀ ಹೆಸರಲ್ಲಿ ಪೂಜೆ ಮಾಡೋದ್ರಿಂದ ಕೆನ್ನೆಗೆಲ್ಲ ಅರಿಶಿನ ಇಡ್ತೀವಲ್ಲ ಫೋಟೋಗೆ, ಅದೇ ಥರ ನಾವು ಕಳಸಕ್ಕೂ ಕೂಡ ಇಟ್ಕೋತೀವಿ. ನಮ್ಮ ಮನೆಯಲ್ಲೆಲ್ಲ ಅಂದರೆ ಅಡ್ಡ ಕುಂಕುಮ ಇಡೋದೇ ಜಾಸ್ತಿ, ಫೋಟೋ ಅಲ್ಲ ಕಳಸಕ್ಕೆಲ್ಲ. ಫೋಟೋಗೆಲ್ಲ ನಾರ್ಮಲಾಗಿ ಒಂದೇ ಒಂದು ಬೊಟ್ಟು ಇಟ್ಕೋತೀವಿ. ನಾನು ತೋರಿಸ್ತೀನಿ ನೋಡಿ ನಮ್ಮ ಮನೇಲಿ ಯಾವ ಥರ ಇಟ್ಕೋತಾರೆ ಅಂತ. ಮತ್ತು ಇವಾಗ ನಾನು ಬಂದು ಸ್ವಲ್ಪ ಡಿಸೈನಾಗಿ ಮಾಡ್ತೀನಿ ಯಾವಾಗಾದ್ರೂ, ಇಲ್ಲಾಂದರೆ ನಾರ್ಮಲಾಗಿ ಇದು ಡಿವೈಡೆಡ್ ಬೈ ಸಿಂಬಲ್ ಬರುತ್ತಲ್ವ, ಯೂಶ್ವಲಿ ಅದೇ ಇಟ್ಟೇ ಇಡ್ತಾರೆ. ಸೊ ಇದು ನಾನು ಮೇಲೆ ಮಾತ್ರ ಸ್ವಲ್ಪ ಬೇರೆ ಡಿಸೈನ್ ಮಾಡ್ಕೋತೀನಿ. ಇದೆಲ್ಲ ನೀವು ನೋಡಿರ್ತೀರ ಪೇಪರಲ್ಲಿ ಮಾಡೋದು ಆಲ್ರೆಡಿ. ಸೊ ನಾನು ಅದೇ ಥರನೇ ಮಾಡ್ಕೋತಾ ಇದ್ದೀನಿ ನೋಡಿ. ಒಂದು ಪೇಪರಲ್ಲಿ ಹಾಫ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು. ನನಗೆ ನೋಡಿ ಈ ಶೇಪ್ ಬೇಕಿತ್ತು, ಸೊ ನಾನು ಈ ಶೇಪಲ್ಲಿ ಕಟ್ ಮಾಡಿಕೊಂಡೆ. ಸೊ ಇದು ಇವಾಗ ತೆಂಗಿನಕಾಯಿ ಮೇಲೆ ಇಟ್ಟು ಕುಂಕುಮ ತುಂಬಿದ್ರೆ ಆಯಿತು. ಆ ಡಿಸೈನ್ ನಿಮಗೆ ಆಲ್ರೆಡಿ ಬರುತ್ತೆ ಅಲ್ಲಿ. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡ್ಕೋಬೋದು ನೋಡಿ. ಇವಾಗ ಇದಕ್ಕೆ ಕುಂಕುಮ ತುಂಬಬೇಕು. ಇದೆಲ್ಲ ಆಲ್ರೆಡಿ ನೋಡಿರ್ತೀರ ನೀವು. ನಮ್ಮ ಮನೆಯಲ್ಲಿ ಯಾವ ಡಿಸೈನ್ ಇಟ್ರೂ ಅಡ್ಡ ಕುಂಕುಮ ಅಂತ ಇಟ್ಟೇ ಇಡ್ತಾರೆ ಕಳಸಕ್ಕೆ. ಒಂದೇ ಒಂದು ಬೊಟ್ಟು ಯಾವತ್ತೂ ಇಡಲ್ಲ ನಾವು ನೋಡಿ. ಇವಾಗ ಇದು ಬಂತಲ್ವಾ, ಸೊ ಇದ್ರ ಕೆಳಗಡೆ ಒಂದು ಲೈನ್ ಹಾಕಿ ಅದ್ರ ಕೆಳಗಡೆ ಒಂದು ಚುಕ್ಕೆನೇ ಇಡಬೇಕು ನಾವು. ಆ್ಯಕ್ಚುಲಿ ಡಿವೈಡೆಡ್ ಬೈ ಸಿಂಬಲ್ ಅಂತ ಹೇಳಿದ್ನಲ್ವ, ಅದೇ ಥರ ಮಾಡ್ತಾರೆ. ಸೊ ನಾನು ಸ್ವಲ್ಪ ಮೇಲೆ ಮಾತ್ರ ಡಿಸೈನ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ. ಈ ಥರ ಇಡಬೇಕು. ಸೊ ನಾನು ಮಧ್ಯಕ್ಕೆ ಸ್ವಲ್ಪ ಅರಿಶಿನನೂ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಇವಾಗ ತೆಂಗಿನಕಾಯಿ ರೆಡಿ ಆಗಿದೆ. ಸೊ ಇವಾಗ ಈ ತೆಂಗಿನಕಾಯಿನ ನಾನು ಕಳಸಕ್ಕೆ ಇಡ್ತಾಯಿದ್ದೀನಿ. ಸೊ ಈಗ ಆಲ್ಮೋಸ್ಟ್ ದೇವ್ರ ಮನೆ ಫುಲ್ ರೆಡಿ ಆಗಿದೆ. ಇನ್ನೇನಿದ್ರೂ ಹೂವು ಹಾಕಿ ದೀಪ ಹಚ್ಚಬೇಕಷ್ಟೆ. ಆಮೇಲೆ ಒಂದೆರಡು ಬಳೆನೂ ಹಾಕ್ತಾಯಿದ್ದೀನಿ ನಾನು. ಕಳ್ಸಕ್ಕಂತಾನೆ ಬಳೆ ಇಟ್ಟಿದ್ದೀವಿ ನೋಡಿ. ಹೂವು ಎಲ್ಲ ಆಯಿತು. ಸೊ ನಾನು ಬೆಳಗ್ಗೆನೇ ಮನೆಯೆಲ್ಲ ನೀಟಾಗಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೆ. ಹೊಸ್ಲಿಗೂ ರಂಗೋಲಿ ಎಲ್ಲ ಹಾಕಿದ್ದೆ. ಈಗ ಕುಂಕುಮ ಹಾಕಬೇಕು. ಸೊ ಕುಂಕುಮ ಹಾಕ್ಬಿಟ್ಟು ಹೊಸ್ಲೂ ರೆಡಿ ಮಾಡ್ಕೋತಾ ಇದ್ದೀನಿ. ಹೊಸ್ಲಿಗೂ ಅಷ್ಟೇ ನಾವು ಮಧ್ಯೆ ಅಡ್ಡ ಕುಂಕುಮ ಇಟ್ಟೇ ಇಡ್ತೀವಿ, ಸೈಡಲ್ಲಿ ಇಟ್ಟಿಲ್ಲ ಅಂತಂದ್ರೂ. ನಮ್ಮ ಕಡೆ ಕಂಪಲ್ಸರಿ ಎಲ್ಲರೂ ಈ ಥರ ಇಟ್ಟೇ ಇಡ್ತಾರೆ, ಮರಾಠಿ ಅವರೆಲ್ಲನೂ. ಮದುವೆ ಆದಾಗೂ ಅಷ್ಟೇ, ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಣಿಗೂ ಕೂಡ ಈ ಥರ ಅಡ್ಡ ಕುಂಕುಮನೇ ಇಡೋದು ನಮ್ಮ ಕಡೆ ಎಲ್ಲ. ಸೊ ಇವತ್ತು ಕಡೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಪೂಜೆ ಮಾಡೋದು. ಯಾಕಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಲ್ವ. ಡೈಲಿ ದೀಪ ಹಚ್ಚೋದಂದರೆ ಬೇಗ ಆಗಿಬಿಡುತ್ತೆ. ಸೊ ನೋಡಿ, ಇದು ನಮ್ಮ ಮನೆ ತುಳಸಿ ಗಿಡ. ಸೊ ಅದಕ್ಕೂ ಕೂಡ ಕುಂಕುಮ ಎಲ್ಲ ಇಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನಗೂ ಸ್ಕೂಲ್ ಶನಿವಾರ ರಜಾ ಇರೋದ್ರಿಂದ, ನಮ್ಮ ಸ್ಕೂಲ್ ಬಂದು ಶನಿವಾರ ಭಾನುವಾರ ರಜಾ. ಸೊ ಆದಷ್ಟು ಶನಿವಾರನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನಾನು. ಯಾಕಂದರೆ ಡೈಲಿ ಸ್ಕೂಲ್ ಹೋಗೋ ಟೈಮಲ್ಲೆಲ್ಲ ಆಗಲ್ಲ ಅಂದ್ಬಿಟ್ಟು. ಸೊ ಇದು ನಾನು ಬಂದು ಹಬ್ಬಕ್ಕೆ ಮೀಶೋಯಿಂದ ಆರ್ಡರ್ ಮಾಡಿದ್ದೆ ಸೀರಿಯಲ್ ಸೆಟ್ಟು ಮತ್ತು ದೀಪದ ಥರ ಸೀರೆ ಸೆಟ್ಟು. ಈ ವರ್ಷ ಹಬ್ಬ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೆ. ಸರಿ ಇವತ್ತು ಹಾಕೋಣ ಅಂದ್ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ. ಇದು ಬಂದು ನಾನು
150-200 ಒಳಗಡೆನೇ ಆರ್ಡರ್ ಮಾಡಿದ್ದೆ. ಸೊ ಇದನ್ನು ಹಾಕೋಣ ಇವತ್ತು ದೇವ್ರ ಮನೆಗೆ ಅಂತಂದ್ಬಿಟ್ಟು ಇದನ್ನು ಹಾಕಿದೆ. ನೋಡಿ, ದೇವ್ರ ಮನೆಗೆ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. सदाम्बोधिवासं गदत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं भजेऽहम्। सदाम्बोधिवासं गदत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं भजेऽहम्। ನೋಡಿ, ಇವಾಗ ನಮ್ಮ ಅದಿತಿ ಎಲ್ಲಿಂದ ಎಲ್ಲೆಲ್ಲೋ ವಿಡಿಯೋ ಹಿಡ್ದಿದ್ದಾಳೆ. ಸೊ ಪಾಪ ಅಷ್ಟು ಮಾತ್ರ ಹಿಡ್ದಿದ್ದಾಳೆ ಅಂತ ಖುಷಿ ಇದೆ. ಯಾಕಂದರೆ ಒಬ್ಬಳೇ ಮಾಡೋಕ್ಕೂ ಎಲ್ಲ ಆಗಲ್ಲ ಅಲ್ವಾ. ಸೊ ಈ ಫುಲ್ ವಿಡಿಯೋ ಎಲ್ಲ ಅವಳೇ ಮಾಡಿದ್ದು. ಸೊ ಇವತ್ತು ಧೂಪ ಎಲ್ಲ ಹಾಕಿ ಪೂಜೆ ಮಾಡಿದ್ದು. ಯಾವ ಥರ ಇತ್ತು ನಮ್ಮನೆ ದೇವ್ರ ಮನೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಸೊ ಲಾಸ್ಟಲ್ಲಿ ಅದಿತಿ ಧೂಪ ಹಾಕಿದ್ವಲ್ಲ, ಸೊ ಅವಳು ಮನೆಯೆಲ್ಲ ಅವಳೇ ಧೂಪ ಹಾಕಿ ಪೂಜೆ ಮಾಡಿದ್ದಾಳೆ ಇವತ್ತು. ನೋಡಿ ಯಾವ ಥರ ಇದೆ ನಮ್ಮ ಮನೆ. ಸೊ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.